ನೋಡಿ, ಈಗ ವಿದೇಶದಲ್ಲಿ ಇರೋದ್ರಿಂದ ಅವರೇ ಸ್ವಯಂ ಪ್ರೇರಣೆಯಿಂದ ಬರೋದು ಒಳ್ಳೆಯದು. ಇಲ್ಲದೆ ಹೋದರೆ ಈ ಥರ ತಪ್ಪಿಸ್ಕೊಂಡು ಓಡಾಡಿದ್ರೆ ಖಂಡಿತವಾಗಿಯೂ ಅವ್ರ ಕುಟುಂಬಕ್ಕೇ ಹಾನಿ, ಇನ್ನೂ ಮತ್ತು ಅವ್ರ ಪಕ್ಷಕ್ಕೂ ಕೂಡ ದೊಡ್ಡ ಹಾನಿ. ತಪ್ಪಾಗಿದೆ ಅಂತ ಇವತ್ತಿನ ದಿವಸ ಹೆಚ್ಚು ಕಡಿಮೆ ಸಾರ್ವಜನಿಕ ವಲಯದಲ್ಲಿ ತಪ್ಪಾಗಿದೆ ಅಂತ ಅನಿಸಿದೆ. ಅವ್ರು ಈ ಥರ ತಲೆಮರೆಸ್ಕೊಂಡು ಓಡಾಡಿದ್ರೆ ಇನ್ನೂ ಸಾಕ್ಷಿ ಪ್ರೂವ್ ಆದಂಗೆ ಆಯಿತು. ಸೊ ಅವರೇನಾದರೂ ಕನಿಷ್ಠ ಸಾಮಾನ್ಯ ಪ್ರಜ್ಞೆ ಇದ್ದರೆ ಅವರೇ ಬಂದು ಸರೆಂಡರ್ ಆಗೋದು ಒಳ್ಳೆಯದು. ಒಂದು ಇಲ್ಲದೆ ಹೋದರೆ ಕೇಂದ್ರ ಸರ್ಕಾರ ಇವತ್ತು ತನ್ನೆಲ್ಲ ಒಂದು ಏನು ಅಧಿಕಾರವನ್ನು ಶಕ್ತಿಯನ್ನು ಪ್ರಯೋಗ ಮಾಡಿ ಅವ್ರು ಎಲ್ಲೇ ಇದ್ರೂ ಕೂಡ ಅಲ್ಲಿಂದ ವಾಪಸ್ ತರಿಸುವಂಥ ಕೆಲಸ ಮಾಡಬೇಕು. ಹೌದೌದು, ಮಾಡಬೇಕು. ಯಾಕಂದರೆ ಇದು ಭಾಳ ಸೀರಿಯಸ್ ಕ್ರೈಮ್ ತಾನೇ. ಸೀರಿಯಸ್ ಕ್ರೈಮ್ ಆಗಿರೋದ್ರಿಂದ ಖಂಡಿತವಾಗಿಯೂ ಎಲ್ಲೇ ಇದ್ದರೂ ಅವ್ರನ್ನ ವಾಪಸ್ಸು, ಅವರೇನು ಬೇರೆ ದೇಶದ ಏನು ಪ್ರಜೆ ಏನಲ್ಲ, ನಮ್ಮ ದೇಶದಿಂದ ಹೋಗಿರೋದು ಡಿಪ್ಲೊಮ್ಯಾಟಿಕ್ ವೀಸಾ ಮೇಲೆ. ಅದರಿಂದ ವಾಪಸ್ಸು ಅವ್ರನ್ನ ಕರೆಸೋದು ಅಷ್ಟೇ ಏನು ಕಷ್ಟದ ಕೆಲಸ ಏನಲ್ಲ. ಕೇಂದ್ರ ಸರ್ಕಾರಕ್ಕೆ ಮನಸ್ಸು ಮಾಡಬೇಕಷ್ಟೇ ಅವರು. ಅದರಿಂದ ಆದಷ್ಟು ಬೇಗ ಅವರು ಈ ಪ್ರಜ್ವಲ್ ಅವ್ರು ಬರದೇ ಹೋದರೆ ಕೇಂದ್ರ ಸರ್ಕಾರನೇ ಅದು ಶೀಘ್ರ ಕ್ರಮ ತೆಗೆದುಕೊಂಡು ಅವ್ರನ್ನ ಇಲ್ಲಿಗೆ ನಮ್ಮ ದೇಶಕ್ಕೆ ವಾಪಸ್ ತರಿಸುವಂಥ ಕೆಲಸ ಮಾಡಬೇಕು. ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರು ಕೂಡ ಈ ಒಂದು ಚರ್ಚೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಅದೇನು ಚರ್ಚೆ ಮಾಡಿದಾರೋ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಆದರೆ ಅವ್ರ ಪಕ್ಷಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಥವಾ ಡ್ಯಾಮೇಜ್ ಕಮ್ಮಿ ಆಗಬೇಕು ಅಂತ ಹೇಳಿದ್ರೆ ಅಥವಾ ಮತ್ತು ಅವ್ರ ಕುಟುಂಬದ ಹೆಸರು ಕನಿಷ್ಠ ಮಟ್ಟದ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಅವನ್ನ ಕರೆಸಿ ಸರೆಂಡರ್ ಮಾಡಿಸಿ ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕು, ಅದ್ರ ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದೆಲ್ಲ ಆದರೆ ಆವಾಗ ಎಲ್ಲೊಂದು ಕಡೆ ಇವರೆಲ್ಲ ಸಹಕರಿಸೋದು ಒಂದು ಆಗ್ತದೆ. ಈಗಾಗಲೇ ಭಾಳ ರಾಜಕೀಯವಾದಂಥ ಅವ್ರಿಗೆ ನಷ್ಟ ಆಗಿದೆ, ರಾಜಕೀಯ ನಷ್ಟ ಆಗಿದೆ ಅವ್ರಿಗೆ, ಅದು ಯಾರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದರಿಂದ ಈಗ ಈ ಜವಾಬ್ದಾರಿ ನಡ್ಕೋಬೇಕೀಗ. ಏನು ಮಾಡ್ತಾರೆ ನೋಡೋಣ. ಚುನಾವಣೆ ಬಳಿಕ ಬರ್ತಾರೆ, ಅಲ್ಲಿವರೆಗೂ ಅದೆಲ್ಲ ನೋಡಿ, ಇದೆಲ್ಲ ಸರಿಯಿಲ್ಲ ತಾನೇ. ನನ್ನ ಅನ್ಸುತ್ತೆ ಕೇಂದ್ರ ಸರ್ಕಾರ ಸರಿಯಾದ ಕ್ರಮ ತೊಗೊಂಡ್ರೆ ಒಂದು ದಿವಸದಲ್ಲಿ ಅವ್ರನ್ನ ವಾಪಸ್ ಕರ್ಕೊಂಡ್ಬರ್ಬೋದು. ಏನು ಕಷ್ಟ ಏನಾಗಲ್ಲ. ಯಾಕಂದರೆ ಇದು ತುಂಬ ಸೀರಿಯಸ್ ಅಫೆನ್ಸು. ಯಾವುದೇ ಬೇರೆ ದೇಶದ ಸರ್ಕಾರ ಹಿಂಗೆಲ್ಲ ಆಗಿದೆ ಅಂತ ಹೇಳಿದ್ರೆ ಯಾರೂ ಅವ್ರಿಗೆ ರಕ್ಷಣೆ ಕೊಡೋದಿಲ್ಲ. ಸರ್, ಈಗ JDS ಅವರೆಲ್ಲ ಹೇಳ್ತಿರೋದು ಅಂತಂದ್ರೆ ಇದು ರಾಜಕೀಯ ಪ್ರೇರಿತವಾಗಿ ಇದು ಮಾಡ್ತಿದ್ದಾರೆ ಅಂತ. ನೋಡಿ, ರಾಜಕೀಯ ಪ್ರೇರಿತ ಅವೆಲ್ಲ ನೋಡಿ, ಅವೆಲ್ಲ ಮುಂದಿನ ದಿವಸ ಅವರು ರಾಜಕೀಯದಲ್ಲಿದ್ದಾರೆ. ಈಗ ಬೇರೆಯವರಾಗಿದ್ದರೆ ಕೂಡ ಇಷ್ಟೇ ಸಂಚಲನ ಆಗಿರೋದು. ಆದರೆ ಅದಕ್ಕೆ ರಾಜಕೀಯದ ಬಣ್ಣ ಬರ್ತಾ ಇರಲಿಲ್ಲ. ಇವರು ರಾಜಕೀಯದಲ್ಲಿ ಇರೋದ್ರಿಂದ, ಸಂಸತ್ ಸದಸ್ಯರಾಗಿರೋದ್ರಿಂದ ರಾಜಕೀಯದ ಒಂದು ಅದಕ್ಕೆ ಒಂದು ಬಣ್ಣ ಎಲ್ಲರೂ ಹಚ್ತಾರೆ. ಮತ್ತು ಅದೇನು ಸಾಮಾನ್ಯ ಕುಟುಂಬನಾ ಅಲ್ವಾ? ದೊಡ್ಡ ಕುಟುಂಬ, ಪ್ರಧಾನಿ ಆಗಿದ್ದಂಥ ಕುಟುಂಬ, ಮುಖ್ಯಮಂತ್ರಿ ಆದಂಥ ಕುಟುಂಬ, ಮಂತ್ರಿ ಆದಂಥ ಕುಟುಂಬ. ಅದರಿಂದ ನೀವು ಜನರನ್ನ ಬಾಯನ್ನ ಮುಚ್ಚಕ್ಕಾಗಲ್ಲ ನೀವು. ಮತ್ತು ಆಗಿರೋದನ್ನು ನೀವು ಏನು ಇದು ಸೃಷ್ಟಿ ಮಾಡಿರುವಂಥದ್ದೇನಲ್ಲ ಇದು ಅಲ್ವಾ? ಯಾರು ಸೃಷ್ಟಿ ಮಾಡಿರೋದಲ್ಲ. ಅಪಹರಣ ಆಗಿರೋದು ನಿಜ, ಅವನು ಕರ್ಕೊಂಡು ಹೋಗಿದ್ದು ನಿಜ, ವಿಡಿಯೋ ಇರೋದು ನಿಜ, ಆ ಜನ ಈಗ ಕಂಪ್ಲೇಂಟ್ ಕೊಡ್ತಾ ಇರೋದು ನಿಜ. ಸೊ ಜನತಾದಳದವರು ಬಹುಶಃ ಆ ಥರ ಹೇಳೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಟ್ಟು ಇದಕ್ಕೆ ಕಾನೂನು ಪ್ರಕಾರ ಕ್ರಮ ಅದಕ್ಕೆ ನಾವು ಸಹಕರಿಸ್ತೀವಿ ಅಂತ ಹೇಳೋದೇ ಉತ್ತಮ ಹೊರತು ಇದು ರಾಜಕೀಯ ಷಡ್ಯಂತ್ರ ಇದೆಲ್ಲ ಯಾರು ಒಪ್ಪಕ್ಕೆ ಹೋಗಲ್ಲ. ಸರ್, ಪ್ರೆಸೆಂಟು ಪ್ರಜ್ವಲ್ ಅವರು ನಮ್ಮ ಸಂಸದರಲ್ಲ ಅವರು. ಯಾಕಂದ್ರೆ ಕಾಂಗ್ರೆಸ್ ಇಂದ ಮೈತ್ರಿ ಸರ್ಕಾರದಲ್ಲಿ ಗೆದ್ದಿರೋದು, ಎಲ್ಲ ಕಾಂಗ್ರೆಸ್ ನಾಯಕರು ಪ್ರಚಾರ ಮಾಡಿ ಗೆಲ್ತಿರೋದು. ನೋಡಿ, ಅವ್ರವ್ರ ಅಭ್ಯರ್ಥಿ ತಾನೆ. ಈಗ ಯಾರಿಗೊಬ್ರು ಟಿಕೆಟ್ ಕೊಟ್ಟರೆ ಆವಾಗಿನ 5 ವರ್ಷದಿಂದ ನಾವು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದು ಆಯಿತಾ. ಇವಾಗ ಇದ್ರ ಬಗ್ಗೆ ಯಾರಿಗೂ ಆವಾಗ ಮಾಹಿತಿನೂ ಇರಲಿಲ್ಲ. ಈ ಚುನಾವಣೆಯಲ್ಲಿ ಮಾಹಿತಿ ಇತ್ತು. ಈ ಚುನಾವಣೆಯಲ್ಲಿ ಸುಮಾರು ಜನರಿಗೆ ಇವ್ರದ್ದೇನೋ ಇದೆ ಅಂತ ಗಾಳಿ ಸುದ್ದಿಗಳಿತ್ತು. ಮತ್ತು BJP ಪಕ್ಷದ ಮುಖಂಡರನ್ನೇ BJP ಲೀಡರ್ಸ್ ಹೇಳಿದ್ದಾರೆ, ಅಲ್ಲಿ ಮಾಜಿ ಶಾಸಕರೇ ಹೇಳಿದ್ದಾರೆ ಹಿಂಗೆಲ್ಲ ಇದೆ ಕೊಡಬೇಡಿ ಅಂತ. ಸೊ ಅವ್ರಿಗೆಲ್ಲ ಗೊತ್ತಿತ್ತು ವಿಚಾರ. ಸೊ ಇದಕ್ಕೆ ನೀವು ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ಅನಾವಶ್ಯಕ ಚರ್ಚೆ. ಗೊತ್ತಿದ್ದು ಕೂಡ ಅವ್ರು ಟಿಕೆಟ್ ಕೊಟ್ಟಿದ್ದಾರೆ, ಗೊತ್ತಿದ್ದು ಕೂಡ ಹೊಂದಾಣಿಕೆ ಮಾಡಿಕೊಂಡ್ರು. ಅದು ಯಾರು ಕೂಡ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಮಿತ್ ಶಾ ಅವರು ಖುದ್ದು ಗೊತ್ತಿತ್ತು. ಇಂಥ ವಿಷಯಗಳು ಬಂದಾಗ BJP ದೊಡ್ಡ ಚರ್ಚೆಗಳಾಗಿದೆ. ಹಾಸನ್ BJP ಮುಖಂಡರುಗಳೇ ಇದ್ರ ಬಗ್ಗೆ ಅನುಮಾನಗಳು ವ್ಯಕ್ತಪಡಿಸಿದ್ರು. ಮತ್ತು ಈ ಥರ ಎಲ್ಲ ಇದೆ, ನೀವು ಅವ್ರ ಜೊತೆ ಮಾಡ್ಕೋಬೇಡಿ ಅಂತಲೇ ಹೇಳಿರುವಂಥ ಮಾಹಿತಿ ಇದೆ. ಪತ್ರಗಳು ಬರೆದಿದ್ದಾರೆ ಅಮಿತ್ ಶಾಗೂ ಬರೆದಿದ್ದಾರೆ. ಸೊ ಅಮಿತ್ ಶಾಗೆ ಇಡೀ ದೇಶದ ಎಲ್ಲರೂ ಕೂಡ ಏನೇನು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಗೋಪ್ಯ ಇಲಾಖೆ ಮತ್ತು ಎಲ್ಲ ಇಂಟೆಲಿಜೆನ್ಸ್ ಇಟ್ಕೊಂಡಿರೋರು ಇದು ಗೊತ್ತಿರೋದಿಲ್ವಾ? ಅದೇ ಅವ್ರಿಗೆ ಚುನಾವಣೆ ಮುಖ್ಯ ಆಗಿತ್ತು. ಅದಕ್ಕೋಸ್ಕರ ಬಹುಶಃ ಅದನ್ನು ಅವರು ಇಷ್ಟು ಗಂಭೀರ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. BJP JDS ಅದು ಮೈತ್ರಿ ವಿಚಾರವಾಗಿ ಕೂಡ ಒಂದಷ್ಟು ಡ್ಯಾಮೇಜ್ ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಇವೆರಡು ಪಕ್ಷಗಳು ಈಗಾಗಲೇ ಅವರು ಒಬ್ಬರಿಗೆಲ್ಲ ಹೊಂದಾಣಿಕೆ ಇಲ್ಲ. ಇದೆಲ್ಲ ಆಗೋದಕ್ಕೆ ಮೊದಲೇ
JDS ಅವ್ರು ಹೇಳ್ತಾ ಇದ್ರು BJP ನಮ್ಗೆ ಸಹಕಾರ ಕೊಡ್ತಾ ಇಲ್ಲ, ನಮಗೇನು ಅವ್ರು ಕೋಆಪ್ರೇಟ್ ಮಾಡ್ತಾ ಇಲ್ಲ. ಮೊದಲೇ ಅದು ಹೊಂದಾಣಿಕೆ ಇರಲಿಲ್ಲ. ಇವರು JDSನ ಮುಗಿಸುವಂಥ ಉದ್ದೇಶನೇ BJPಗೆ ಇರುವಂಥದ್ದು. JDS ಪಕ್ಷವನ್ನು ನಿರ್ನಾಮ ಮಾಡಿಬಿಟ್ರೆ ಇಲ್ಲಿ ಎರಡೇ ಪಕ್ಷ ಇರ್ತದೆ, ಮೂರನೇ ಪಕ್ಷ ಇರೋದಿಲ್ಲ, ನಾವು ಮತ್ತು ಕಾಂಗ್ರೆಸ್. ಸೊ JDS ಅವರು ಅವರ ಬಲೆಗೆ ಬಿದ್ದರು, ಅವರ ಟ್ರ್ಯಾಪ್ಗೆ, BJPಯ ಟ್ರ್ಯಾಪ್ಗೆ ಇವ್ರು ಬಿದ್ದಿದ್ದಾರೆ. ಈಗ ಅವ್ರಿಗೆ ಈಗ ಅನಿವಾರ್ಯ, ಈಗ ಎಲ್ಲೂ ಹೋಗೋದಕ್ಕೂ ದಾರಿ ಇಲ್ಲ. ಮತ್ತು ಈ ಘಟನೆ ಬೇರೆ ಆಗಿದೆ. ಸೊ ಜನತಾದಳನ ಮುಗಿಸುವಂಥದ್ದಂತ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ನನಗೂ ಕೂಡ ನೀವು ಇದು ಅಲಯನ್ಸ್ ಆದಾಗಲೇ ನಾನು ಅವತ್ತು ಹೇಳಿದ್ದೆ, ಇದು ಜನತಾದಳವನ್ನು ಮುಗಿಸುವಂಥ ಕೆಲಸ BJP ಮಾಡ್ತಾ ಇದೆ. ಇವರು ಕುಮಾರಸ್ವಾಮಿಯವರು ಈ ಒಂದು ಟ್ರ್ಯಾಪ್ಗೆ ಬಿದ್ದಿದ್ದಾರೆ. ಒಂದು ರಾಜಕೀಯ ನಾನು ಅದನ್ನು ಹೇಳಿದ್ದೆ, ಏನು ಒಂದು ಪ್ರಾಂತೀಯ ಪಕ್ಷ ಒಂದು ಈ ರಾಜ್ಯಕ್ಕೆ ಇರುವಂಥದ್ದು ಒಳ್ಳೆಯದೇ, ನಮ್ಮ ರಾಜ್ಯದ ರಾಜಕಾರಣಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಇರೋದು ರಾಜ್ಯದ ರಾಜಕಾರಣ ಒಳ್ಳೆಯದೇ ಅಂತಲೇ ಹೇಳಿದ್ದೆ. ಅದು ಈ ಥರ ದುರ್ಬಲ ಆಗಬಾರ್ದು, ನಾಶ ಆಗಬಾರ್ದು ಅಂತ ನಾನು ಹೇಳಿದೆ. ಆದರೆ ಇವರು ಅಧಿಕಾರದ ದಾಹ ಮತ್ತು ಬೇರೆ ಬೇರೆ ಕಾರಣಗಳಿಂದ ಅವ್ರು ಸರೆಂಡರ್ ಆದರು. ಅವ್ರ ಐಡಿಯಾಲಜಿ ಎಲ್ಲ ಬಿಟ್ಬಿಟ್ರು. ಅವರ ಜಾತ್ಯತೀತ ಸಿದ್ಧಾಂತ ಮತ್ತು ಅವರ ಒಂದು ವಿಚಾರಧಾರೆ ಎಲ್ಲ ಬಿಟ್ಟು BJPಗೆ ಸರೆಂಡರ್ ಆದರು. ಈಗ BJPಯವರು ಅದೇ ಬೇಕಾಗಿತ್ತು. JDS ಇಂದ ಎಷ್ಟು ಜನ ಶಾಸಕರು ಕಾಂಗ್ರೆಸ್ ಕಡೆ ಬರುತ್ತೆ? ಅದೆಲ್ಲ ನಾನು ಇಷ್ಟು ಬೇಗ ಹೇಳೋಕ್ಕಾಗಲ್ಲ. ಆದರೆ ಜನತಾದಳದಲ್ಲಿ ಬಹುಶಃ ಅನೇಕ ಜನರಿಗೆ ನಮ್ಮ ಭವಿಷ್ಯ ಇಲ್ಲ ಅಂತ ಅಂದ್ಕೊಳ್ತಾರೆ. ಅವರು ಬೇರೆ ಬೇರೆ ಅವ್ರವ್ರ ದಾರಿ ನೋಡ್ಕೋಬೇಕಲ್ಲ, ಅವರು ನೋಡ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಏನು ಭವಿಷ್ಯ ಇದೆ ಮುಂದಕ್ಕೆ? BJP ಜೊತೆ ಹೊಂದಾಣಿಕೆ ಆದಮೇಲೆ ಅವ್ರದ್ದು ಪಕ್ಷನೇ ಮುಕ್ತಾಯ ಹಂತಕ್ಕೆ ಬಂದಿತ್ತು ಅಂತ ಮೊದಲೇ ಚರ್ಚೆ ಆಗಿತ್ತು. ಈಗಲಂತೂ ಇದೆಲ್ಲ ಘಟನೆಗಳಾದ್ಮೇಲಂತೂ ಇನ್ನು ಅವರೆಲ್ಲ JDS ಶಾಸಕರುಗಳು, ಅವರ ಮುಂದಿನ ಶಾಸಕರು ಒಂದೇ ಅಲ್ಲ, ಅನೇಕ ಮುಖಂಡರುಗಳು ನಮಗೀಗ ಹಲವಾರು ಕಡೆ JDSನ ಕಾರ್ಯಕರ್ತರು ನಮ್ಮ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ. ಯಾಕಂದರೆ ರಾಜಕೀಯದಲ್ಲಿ ಇದ್ಮೇಲೆ ಅವ್ರ ಫ್ಯೂಚರ್ ನೋಡ್ತಾರೆ. ಒಂದು ಪಾರ್ಟಿನೇ ಮುಗಿದೋಗ್ಬಿಟ್ರೆ ಏನು ಮಾಡ್ತಾರೆ ಪಾಪ ಅವರು, ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಸರ್, ಪ್ರತಿಪಕ್ಷ ನಾಯಕರು ರೇವಣ್ಣ ಅವರ ಬಂಧನ ಸರಿಯಾದಾಗಿದೆ, ಕ್ರಮ ಸರಿಯಾಗಿದೆ ಅನ್ನುವಂಥ ಮಾತನಾಡ್ತಾರೆ. ಯಾರು? ಅಶೋಕ್ ಅವರು ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿರೋದು ಸರಿಯಾದ ಕ್ರಮ ಅಂತ ಹೇಳಿ. ಹೌದು, ಸರಿಯಾದ ಕ್ರಮನೇ, ಕಾನೂನು ಪ್ರಕಾರ ಸರಿಯಾದ ಕ್ರಮನೇ ತೊಗೊಂಡಿದ್ದೀವಿ. ಅದು ರೇವಣ್ಣ ಬಂಧನ ಇರ್ಬೋದು, ಅಥವಾ ಯಾರು ನೇಹಾ ಹಿರೇಮಠಿನ ಅಪರಾಧಿ ಅವನ ಬಂಧನ ಇರ್ಬೋದು, ಅಥವಾ ಇನ್ನು ಯಾರದೇ ಘಟನೆ ಇರಲಿ, ಕಾನೂನು ಪ್ರಕಾರ ಕ್ರಮ ಆಗಬೇಕು. ಯಾರನ್ನು ಕೂಡ ನಾವು ಯಾವುದೋ ಧರ್ಮದವರು, ನಮ್ಮ ಪಕ್ಷದವರು ಅಥವಾ ಇನ್ನೊಬ್ಬರು ಅಂತ ಮಾಡೋದಂಥದ್ದಲ್ಲ. BJPಯವರಿಗೆ ಇಂಥ ಘಟನೆಗಳಲ್ಲಿ ಅವರು ನಿಷ್ಪಕ್ಷಪಾತವಾಗಿ ಇರಬೇಕು. ಯಾವುದೋ ಒಂದನ್ನು ಮಾತ್ರ ರಾಜಕೀಯಕ್ಕೆ ಉಪಯೋಗ ಮಾಡ್ಕೊಳ್ಳೋದು, ಇನ್ನೊಂದನ್ನು ಬಿಟ್ಬಿಡೋದು ಆಗಬಾರ್ದು. ಸೊ ಇವತ್ತು ನಮ್ಮ ಕ್ರಮ ಕರೆಕ್ಟಾಗಿ ತೊಗೊಂಡಿದ್ದೀವಿ. ಅಶೋಕ್ ಅವ್ರು ಬೇರೆ ಇನ್ನೇನು ಹೇಳೋಕ್ಕೆ ಆಗೋದಿಲ್ಲ. ಉತ್ತರ ಕರ್ನಾಟಕದಲ್ಲಿ ಸರ್ ನಾಳೆ ಚುನಾವಣೆಗೆ ಎಷ್ಟು ಗೆಲ್ಲುವಂಥ ಅವಕಾಶ ಇದೆ? ನೋಡಿ, ನಾನು ಮೊನ್ನೆ ಧಾರವಾಡದಲ್ಲಿದ್ದೆ, ಆ ಕಡೆ ಎಲ್ಲ ಸುತ್ತಮುತ್ತ ನೋಡ್ಕೊಂಬಂದಿದ್ದೀನಿ. ನಾನು ಈಗಾಗಲೇ ಹೇಳಿದ್ದೀನಿ, BJPಗೆ ಸಿಂಗಲ್ ಡಿಜಿಟಲ್ಲಿ ಇರ್ತಾರೆ, ಡಬಲ್ ಡಿಜಿಟ್ ಮುಟ್ಟೋದಿಲ್ಲ. ಆಯಿತಾ? ರಾಜ್ಯದಲ್ಲಿ ವಾತಾವರಣ ಪೂರ್ತಿ ಬದಲಾವಣೆ ಆಗಿದೆ. ಉತ್ತರ ಕನ್ನಡ, ಧಾರವಾಡ, ಹಾವೇರಿ, ಬೆಳಗಾವಿ, ಚಿಕ್ಕೋಡಿ ಇಲ್ಲೆಲ್ಲ BJP ಗೆದ್ದೇ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ದಂಥ ಕ್ಷೇತ್ರಗಳು ಇವಾಗೆಲ್ಲ ಸೋಲಿನ ಅಂಚಿನಲ್ಲಿದ್ದಾರೆ. ಅಲ್ಲೆಲ್ಲ ಈ 5-6 ಕ್ಷೇತ್ರದಲ್ಲಿ ಒಂದೆರಡು ಕೂಡ ಗೆಲ್ಲೋದಕ್ಕೆ ಕಷ್ಟ ಆಗ್ತಾಯಿದೆ ಅವ್ರಿಗೆ. ಅಲ್ಲಿ ಅವರ ಒಂದು ಭದ್ರವಾದಂಥ ಕ್ಷೇತ್ರಗಳು. ಆಯಿತಾ? ಸೊ ಎಲ್ಲಿ ಎಷ್ಟು ಬರ್ತದೆ ನೋಡಬೇಕೀಗ ಲೆಕ್ಕಾಚಾರ. ಮೊದಲು 20 ಅಂತ 28ಕ್ಕೆ 22 ಹೇಳ್ತಾಯಿದ್ರು, 20, 15, 10, ಈಗ 4, 5, 6 ಅಷ್ಟಕ್ಕೆ ನಿಂತ್ಬಿಡ್ಬೋದು. ಆ ಪರಿಸ್ಥಿತಿ ಇದೆ BJP. ನಾವು ಈಗ ಒಳ್ಳೆಯ ವಾತಾವರಣ ಇದೆ, ಯಾಕಂದರೆ ಕಾಂಗ್ರೆಸ್ ಬಗ್ಗೆ ಜನರಿಗೆ ವಿಶ್ವಾಸ ಇದೆ. ಮತ್ತು ದೇಶದಲ್ಲೇ BJP ಬಗ್ಗೆ ಇವತ್ತು ಅವ್ರನ್ನ ಕೇಳಿದ್ದೀರಲ್ಲ, ಅವ್ರ ಮಾತುಗಳು ಎಷ್ಟು ಕೆಟ್ಟದಾಗಿ ಇವತ್ತು BJP ಮುಖಂಡಗಳು ಮಾತನಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿ ಒಂದು ಹಿಡಿದು. ಜನ ಇವತ್ತು ಅವ್ರಿಗೆ ಈ ಸುಳ್ಳು, ಈ ಒಂದು ವೈಷಮ್ಯ, ಈ ದ್ವೇಷ ಇದೆಲ್ಲ ಸಾಕಾಗಿದೆ. ಅವರೇ ಉದ್ಯೋಗ ಬಗ್ಗೆ ಮಾತಾಡಿ, ಕೆಲಸದ ಬಗ್ಗೆ ಮಾತಾಡಿ, ನಮ್ಮ ಬದುಕು ಬಗ್ಗೆ ಮಾತಾಡಿ ಅಂತ ಕೇಳ್ತಾ ಇದ್ದಾರೆ. ಅದು ಇವತ್ತು ದೇಶದಲ್ಲೇ ವಾತಾವರಣ ಬದಲಾವಣೆ ಆಗಿದೆ. ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಮಾಡೋಂಥ ಒಳ್ಳೆ ಕೆಲಸ ಬೇರೆ ಸೇರಿಕೊಂಡಿದೆ. ಅದರಿಂದ ನಮಗೆ ಬಹುಶಃ ಯಾವ ರೀತಿಯಾಗಿ ನಾವು ಹಿಂದೆ ಎಲ್ಲ ಗೆಲ್ತಾ ಇದ್ದೋ 28ಕ್ಕೆ 25, 27, ಅದೇ ಥರ ರಿಸಲ್ಟ್ ಬಂದರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.